ಗೇಮ್ಸ್. ದೀಪಾವಳಿ ಹಬ್ಬ ಹತ್ರ ಬಂತಲ್ಲ, ಅದಕ್ಕೆ ನಾವು ಶಿವಕಾಶಿಯಿಂದ ಕ್ರ್ಯಾಕರ್ಸ್ ತಂದಿದ್ದೀರಿ. ಅನ್ಬಾಕ್ಸ್ ಮಾಡಿ ನೋಡೋಣ. ಅನ್ಬಾಕ್ಸ್ ಮಾಡಕ್ಕೂ ಮುಂಚೆ ನಮ್ ಕುಚುಕು ಮಾಮ ಆಯುಷ್ನ ಕರಿಯೋಣ. ಹಾಯ್ ಅಥರ್ವ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಶಿವಕಾಶಿಯಿಂದ ಕ್ರ್ಯಾಕರ್ಸ್ ತಂದಿದ್ದೀವಿ. ನೋಡಿದ್ರ ಎಷ್ಟು ದಪ್ಪ ಬಾಕ್ಸ್, ನಮ್ ಕೈಯಲ್ಲೇ ಎತ್ತಕ್ಕಾಗ್ತಾ ಇಲ್ಲ. ಬನ್ನಿ ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದೆ ಹೆಲಿಕಾಪ್ಟರ್ ಪಟಾಕಿ ಅಂತ. ಆಯುಷ್, ಹೋದ್ ಸರಿ ಹೆಂಗೋಗಿದ್ದು ಅಥರ್ವ? ಮೇಲೆ ಹೋಗಿತ್ತು, ಅವಾಗ ಕೆಳಗಡೆ ಬಂದಿತ್ತು. ಯಾವ ತರ ಇತ್ತು ದೀಪಾವಳಿ ಹೋದ್ ವರ್ಷ? ತುಂಬಾ ಬೆಳಕಿನಿಂದ ಇತ್ತು. ಈ ವರ್ಷನೂ ಆ ತರ ಇರ್ಬೇಕು ಅಂದ್ರೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು 4 ಬಾಕ್ಸ್ ತಂದಿದ್ದೀರಿ. ಸುರ್ಸುರ್ ಬತ್ತಿ ಅಂತ. ಇದು ಬಂದು 10 ಸೆಂಟಿಮೀಟರ್ ಇದೆ. ಅಥರ್ವ, ಇದನ್ನ ತುಂಬಾ ಸೇಫ್ಟಿಯಾಗಿ ಯೂಸ್ ಮಾಡ್ಬೇಕು. ಕಂಬಿ ಎಲ್ಲ ಬಿಸಿ ಬಂದ್ಬಿಡುತ್ತೆ. ಅವಾಗ ಯಾರು ತುಳಿದಿರೋ ಜಾಗದಲ್ಲಿ ಸೇಫ್ ಆಗಿ ಹಾಕ್ಬೇಕು. ಸರಿನಾ? ನೋಡಿ ಫ್ರೆಂಡ್ಸ್, ಇದು ಲೂನಿಂಗ್ ರಾಕೆಟ್. ನೋಡಿ ಇದ್ರೊಳಗಡೆ ಬಂದು ಹೀಗಿದೆ. ಇದ್ ಬಂದು 2 ಬಾಕ್ಸ್ ತರಿಸಿದೀರಿ ನಾವು. ಇದು ವಿಸಿಲಿಂಗ್ ರಾಕೆಟ್. ಇದು ಮೇಲೆ ಹೋಗಿ ಅಂತ ಹೋಗುತ್ತೆ ಮೇಲಕ್ಕೆ. ಇದು 2 ಬಾಕ್ಸ್ ತಂದಿದ್ದೀರಿ. ಇದು ಟ್ವಿಂಕ್ಲಿಂಗ್ ಅಂತ. ನೋಡಿ, ಇದು ವೈರ್ ಪಟಾಕಿ. ನೋಡಿ, ಇದು ಹೀಗಿರುತ್ತೆ. ಇದು ಬಂದು ಇದು ಅನುಕೊಂಡ. ಇದ್ರೊಳಗಡೆ ಟ್ಯಾಬ್ಲೆಟ್ಸ್ ಇರುತ್ತೆ. ಇದನ್ನ ಅನ್ಸಿದ್ರೆ ಆ ತರ ಮೇಲ್ ಬರುತ್ತೆ. ಅಥರ್ವ, ತುಂಬಾ ಹುಷಾರಾಗಿ ಹೊಡಿಬೇಕು ಅದನ್ನೆಲ್ಲ. ಓಕೆ ಆಯುಷ್. ಇದು 50 ಸೆಂಟಿಮೀಟರ್ ಸುರ್ಸುರ್ ಬತ್ತಿ. ಅಥರ್ವ, ಹೋದ್ ವರ್ಷನೂ ಈ ತರ ಹೊಡೆದಿದ್ರಿ, ಆದ್ರೆ ಈ ವರ್ಷ ಸೇಫ್ ಆಗೂ ಹೊಡಿಬೇಕು. ಸರಿನಾ? ಇದು ಬಂದು ಬೊಂಬ್ರಾ ಅಂತ. ಇದು ತುಂಬಾನೇ ಹೊಡಿಯಕ್ ಚೆನ್ನಾಗಿರುತ್ತೆ ಅಲ್ಲ ಅಥರ್ವ? ನಾನು ಹೋದ್ ವರ್ಷ ಹೊಡೆದಿದ್ದೆ. ಇದನ್ನ ತುಂಬಾ ಚೆನ್ನಾಗಿತ್ತು. ಅದೇನು ನೋಡಿ ಫ್ರೆಂಡ್ಸ್, ಇದು ಹೀಗಿದೆ. ಸೇಫ್ಟಿಯಾಗಿ ಹೊಡಿಬೇಕು ತಾನೆ. ನೋಡಿ ಫ್ರೆಂಡ್ಸ್, ಇದು ಹೀಗಿರುತ್ತೆ. ಇದನ್ನ ಇಲ್ಲಿಟ್ಬಿಟ್ಟು ಹಿಂಗ್ ಹಚ್ಚಿದ್ರೆ ಬುಗ್ರಿ ತರಾನೇ ತಿರುಗಿ ಲೈಟ್ ಕೂಡ ಬರುತ್ತೆ ಇದ್ರೊಳಗಡೆ. ತುಂಬಾ ಸೇಫ್ ಆಗಿ ಹೊಡಿಬೇಕು ಅಥರ್ವ. ಓಕೆ ಆಯುಷ್. ಫ್ರೆಂಡ್ಸ್, ಇದು 12 ಶಾಟ್ಸ್. ಇದು ಮೇಲೆ ಹೋಗಿ 12 ಸತಿ ಲೈಟ್ ತರ ಬರುತ್ತೆ. ನೋಡಿದ್ರ? ವಾವ್, ನೋಡು ಅಥರ್ವ, ಇದು ಎಷ್ಟ್ ದೊಡ್ಡ ಬಾಕ್ಸು, ಎಷ್ಟ್ ಚೆನ್ನಾಗಿದೆಯಲ್ಲ. ನೋಡಿ ಫ್ರೆಂಡ್ಸ್, ಇದು ಬಂದು 30 ಶಾಟ್ಸ್. ಇದು ಮೇಲೆ ಹೋಗಿ ಲೈಟ್ಲಿಂಗ್ಸ್ ಬರುತ್ತೆ. ನೋಡಿ, ದೊಡ್ಡವರೇ ಹೊಡಿಬೇಕು, ಚಿಕ್ಕವರೆಲ್ಲ ಹೊಡಿಬಾರ್ದು. ಇದನ್ನ ಚಿಕ್ಕವರು ನೋಡಿ ಖುಷಿ ಪಡಿ. ನೋಡು ಅಥರ್ವ, ಎಷ್ಟೊಂದು ಫ್ಲವರ್ ಪಾರ್ಟ್ಸ್ ಇದೆ. ನೋಡಿ ಫ್ರೆಂಡ್ಸ್, ಇದು ಕಲರ್. ನೋಡಿ ಫ್ರೆಂಡ್ಸ್, ಇದು ಕಲರ್ ಕೊಟ್ಟಿ ಡಿಲಕ್ಸ್. ನೋಡಿ ಫ್ರೆಂಡ್ಸ್, ಇದು ಟ್ರೈ ಕಲರ್. ಇದು ಬಂದು 5 ಪೀಸಸ್ ಇರುತ್ತೆ. ಎಲ್ಲಾನು 10 ಪೀಸಸ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಫೋಟೋ ಫ್ಲಾಶ್ ನೋಡೋಣ. ಇದೆ ಫೋಟೋ ಫ್ಲಾಶ್. ನೋಡಿ ಫ್ರೆಂಡ್ಸ್, ಇದು ಫೋಟೋ ತರ ಫ್ಲಾಶ್ ಆಗ್ತಾನೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಹೀಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದು ಹೀಗಿರುತ್ತೆ. ನೋಡಿ, ಹೀಗಿದೆ ಫೋಟೋ ಫ್ಲಾಶ್. ಓ, ಇದು ಫೌಂಟೈನ್ಸ್. ಇದು ಪೀಕಾಕ್ ಫೆದರ್ ತರಾನೇ ಹೊಡಿಯುತ್ತೆ. ಇದು ಪೀಕಾಕ್ ಫೆದರ್. ಇದು ಹೇಗಿದೆ ಅಂದ್ರೆ ಇದು ಮನಿ ಬಾರು. ಇದು ಸೇಮ್ ಮನಿ ತರನೇ ಮೇಲೆ ಬರುತ್ತೆ, ಕಾಯಿನ್ಸ್ ತರ. ಆಮೇಲೆ ಕೆಳಗಡೆ ಬೀಳಲ್ಲ. ಆಮೇಲೆ ಫ್ಲವರ್ ಪಾಟ್ ತರ ಮೇಲೆ ಹೋಗಿ ಬೀಳುತ್ತೆ. ಇದು ಅಲ್ಟ್ರಾ ಕಲರ್ ಪೆನ್ಸಿಲ್. ಇದು ಕಲರ್ ತರ ಬರುತ್ತೆ. ಗೋಲ್ಡನ್, ರೆಡ್, ಗ್ರೀನ್ ಆ ತರ ಎಲ್ಲ ಕಲರ್ ಬರುತ್ತೆ. ಇದು ಬಂದು 3 ಪೀಸಸ್ ಕೊಟ್ಟಿದ್ದಾರೆ. ಇದು ಬಂದು 3 ಪೀಸಸ್. ಇದು ಪೆನ್ಸಿಲ್. ನೋಡಿ, ಇದು ಬಂದು 5 ಪೀಸಸ್ ಕೊಟ್ಟಿದ್ದಾರೆ. ಇದು ಈ ತರ ಇದೆ. ಎಷ್ಟು ಉದ್ದ ಇದೆ ಅಲ್ಲ ಅಥರ್ವ? ಅಥರ್ವ, ಇದು ಪೀಕಾಕ್ ಫೆದರ್. ನೋಡು, ಎಷ್ಟು ಚೆನ್ನಾಗಿದೆ ಅಲ್ಲ.
ಹ್ಮ್ ಇದು ಪೀಕಾಕ್ ತರಾನೇ ಫೆದರ್ಸ್ ಬರುತ್ತೆ. ಫೌಂಟೇನ್ ಇದು ನೋಡಿದ್ರ ಫ್ರೆಂಡ್ಸ್ ಹೇಗಿದೆ ಇದು. ಇದು ತುಂಬಾ ಚೆನ್ನಾಗಿರುತ್ತೆ ಹೊಡಿಯೋಕೆ. ನಮ್ ಪೇರೆಂಟ್ಸ್ ಹೊಡಿಯೋವಾಗ ಪುರು ನೀನು ನಾನು ಸೈಡ್ ಅಲ್ಲಿ ನಿಂತ್ಕೊಂಡ್ ನೋಡೋಣ, ಸರಿನಾ? ಇದ್ ಬಂದು ಜಗ್ಜಿಲಾ ಅಂತ. ಇದು 30 ಪೀಸ್ ಇದೆ. ಇದು 30 ಪೀಸ್ ಇದೆ. ಇದು 300 ವಾಲ 500 ವಾಲ ತರ ಅಷ್ಟು ಸೌಂಡ್ ಬರುತ್ತೆ. ಇದು ಸರಾಗಲ್ಲ ಎಷ್ಟು ಹೊಡೆದಿದ್ದೀರಲ್ಲ ಅದೇ ತರ ಇದು ಕೂಡ ಬರೋದು. ಅದೇ ತರ ಇದ್ರ ಸೇಮ್ ಆತರ ಇದು ಹೋದ್ಸರಿನೂ ಹೊಡೆದಿದ್ರಲ್ಲ, ತುಂಬಾ ಚೆನ್ನಾಗಿತ್ತು ಅಲ್ವಾ? ಆಮೇಲೆ ನಾವಿಬ್ರು ಹೊಡ್ಕೋಬಹುದು. ಹಾ, ಆದ್ರೆ ಜೊತೆಲಿ ಪೇರೆಂಟ್ಸ್ ಇಟ್ಕೊಂಡೇ ಹೊಡಿಬೇಕು. ಓಕೆ ಆಯುಷ್. ಇದ್ ಬಂದು ಮ್ಯಾಚ್ ಬಾಕ್ಸ್. ಇದು ಬಂದು ಮ್ಯಾಚ್ ಬಾಕ್ಸ್. ಇದು 2 ಬಾಕ್ಸ್ ತರಿಸಿದೀವಿ ನಾವು. ತುಂಬಾ ಚೆನ್ನಾಗಿರುತ್ತೆ ಹೊಡಿಯಕ್ಕೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್, ಇದು ಬಂದು ಸ್ಕೈ ಶಾಟ್. ಇದ್ ಬಂದು 5 ಬಾಕ್ಸ್ ತರಿಸಿದಿರಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಹೊಡಿಯಕ್ಕೆ. ಮಕ್ಕಳ ಕೈಯಲ್ಲಿ ಕೊಡ್ಬೇಡಿ ಹೊಡಿಯಕ್ಕೆ, ಪೇರೆಂಟ್ಸ್ ಹೊಡಿಲಿ, ನೀವು ನೋಡಿ ಎಂಜಾಯ್ ಮಾಡಿ. ಇದು ಕಲರ್ ಕಲೆಕ್ಷನ್. ಇದು ಸ್ಕೈ ಕ್ಯೂನ್ ಅಂತ. ಇದು ನೋಡಿ, ಇದು ಕಲೆಕ್ಷನ್ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ ಹೊಡಿಯಕ್ಕೆ. ಆದ್ರೆ ಪೇರೆಂಟ್ಸ್ ಜೊತೆ ಹೊಡಿರಿ. ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಇದು ಮೇಲೆ ಹೋಗಿ ಡಮ್ ಅನ್ನುತ್ತೆ. ಆದ್ರೆ ಮಕ್ಕಳು ಬಿಡ್ಬೇಡಿ ಹೊಡಿಯಕ್ಕೆ, ಪೇರೆಂಟ್ಸ್ ಹೊಡೆದು ಮಕ್ಕಳನ್ನ ಖುಷಿ ಪಡಿಸಿ. ಇದೇ ವೈಟ್ ಗನ್ ಅಂತ. ಇದು ಬರೀ ವೈಟ್ ತರ. ನೋಡಿ ಫ್ರೆಂಡ್ಸ್, ಇದ್ ಬಂದು ಕಾಕ್ಟೈಲ್ ಸ್ಪಿನ್ನರ್ ಅಂತ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ. ಇದು ತುಂಬಾನೇ ಚೆನ್ನಾಗಿ ತಿರುಗುತ್ತೆ ಕೂಡ. ಮುಂದೆ ನೋಡೋಣ ಬನ್ನಿ. ಇದ್ ಬಂದು ಗ್ರೌಂಡ್ ಚಕ್ರ. ನೋಡಿದ್ರ ಇದು ಹೀಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ. ಫ್ರೆಂಡ್ಸ್, ಇದು ವಿಜಲಿಂಗ್ ಚಕ್ರ ಅಂತ. ನೋಡಿ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿರುತ್ತೆ. ಇದು ವಿಜಲ್ ಮಾಡ್ಕೊಂಡು ತಿರುಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಕಲರ್ ಚಕ್ರ ಅಂತ. ಅಥವಾ ಇದು ಹೋದ್ಸರಿನೂ ಹೊಡ್ತಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ತುಂಬಾ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇದು ಕಲರ್ ತರ, ಇದ್ರೊಳಗಡೆ ಇತ್ತು ಬರೋವಾಗ ತುಂಬಾ ಕಲರ್ ತರ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು 1/4 kg ಪೇಪರ್ ಬಾಂಬ್ ಅಂತ. ಅಥರ್ವಾ, ಇದು ಹೆಂಗಂದ್ರೆ ಇದನ್ನೇನಾದ್ರೂ ಹೊಡಿದ್ರೆ ಮನೆ ಹತ್ರ ಎಲ್ಲ ಪೇಪರ್ಸ್ ಬಿಟ್ಟಿರುತ್ತೆ. ಯಾರಾದ್ರೂ ನೋಡಿದ್ರೆ, ಓ ಇವ್ರೇನಪ್ಪ ಇಷ್ಟೊಂದ್ ಪಟಾಕಿಗಳು ಹೊಡ್ಬಿಟ್ಟಿದ್ದಾರೆ ಅಂತ ಅನ್ಕೊಬೇಕು. ಆ ತರ ಇರುತ್ತೆ. ನೋಡು ಅಥರ್ವಾ, ಇದು ಕ್ಲಾಸಿಕಲ್ ಬಾಂಬು. ಬಾಂಬ ಇದು. ನಾನದು ಹೊಡಿಯಲ್ಲಪ್ಪ. ನೀನು ಹೊಡಿಬೇಡ, ನಾನು ಹೊಡಿಯಲ್ಲ. ನೋಡಿ ಫ್ರೆಂಡ್ಸ್, ಇದನ್ನ ದಯವಿಟ್ಟು ಚಿಕ್ಕ ಮಕ್ಳ ಕೈಯಲ್ಲಿ ಹೊಡಿಸ್ಬೇಡಿ. ದೊಡ್ಡವ್ರು ಯಾರಾದ್ರೂ ಇದ್ರೆ ದೊಡ್ಡವ್ರ ಕೈಯಲ್ಲಿ ಹೊಡಿಸ್ಕೊಳ್ಳಿ. ನೋಡಿ ಖುಷಿ ಪಟ್ಟು. ನೋಡಿ ಖುಷಿ ಪಟ್ಟು. ನೋಡಿ ಫ್ರೆಂಡ್ಸ್, ಇದೆಲ್ಲ ಕುರ್ಬಿ ಪಟಾಕಿಗಳು. ಇದು ಸ್ವಲ್ಪ ಸೌಂಡ್ ಕಮ್ಮಿನೇ, ಆದ್ರೆ ಮಕ್ಕಳ ಕೈಯಲ್ಲಿ ಓಡ್ಸಕ್ ಹೋಗ್ಬೇಡಿ ಇದೆಲ್ಲ. ನೋಡಿ ಫ್ರೆಂಡ್ಸ್, ಇದು ಗೋಲ್ಡ್ ಲಕ್ಷ್ಮಿ. ಇದು ತುಂಬಾ ಜೋರಾಗಿ ಹೊಡೆಯುತ್ತೆ. ದಯವಿಟ್ಟು ಮಕ್ಕಳ ಕೈಯಲ್ಲಿ ಹೊಡಿಸ್ಬೇಡಿ. ನೋಡು ಅಥರ್ವಾ, ಇದು ಲೈನ್ ಪಟಾಕಿ ತರ ತುಂಬಾ ಚೆನ್ನಾಗಿರುತ್ತೆ ಹೊಡಿಯಕ್ಕೆಲ್ಲ. ಆದ್ರೆ ನೀನು ನಾನು ಹೊಡಿಯೋದ್ ಬೇಡ, ನಮ್ಮ ಪೇರೆಂಟ್ಸ್ ಹೊಡಿತಾರೆ, ಸರಿನಾ? ಇದ್ ನೋಡು ಅಥರ್ವಾ, ತುಂಬಾನೇ ಚೆನ್ನಾಗಿರುತ್ತೆ ಇದು. ಆದ್ರೆ ತುಂಬಾನೇ ಡೇಂಜರ್ ಕೂಡ. ಇದು ಲಕ್ಷ್ಮಿ ಬಾಂಬ್ ಗಿಂತನೂ ಡೇಂಜರು. ಆದ್ರೆ ತುಂಬಾನೇ ಪೇಪರ್ಸ್ ಬೀಳುತ್ತೆ. ಇದು ಕೂಡ ನಾವಿಬ್ರು ಹೊಡೆಯೋದ್ ಬೇಡ, ಸರಿನಾ? ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಪೇರೆಂಟ್ಸ್ ಕೈಯಲ್ಲೇ ಓಡಿಸ್ಕೊಳ್ಳಿ, ಸರಿನಾ? ಇದು ಲಕ್ಷ್ಮಿ ಪಟಾಕಿ ಅಂತ. ಅಥರ್ವಾ, ಇದು ಕೂಡ ತುಂಬಾ ಡೇಂಜರ್ ಇರುತ್ತೆ, ನಾವು ಹೊಡಿಯೋದ್ ಬೇಡ, ಸರಿನಾ ಫ್ರೆಂಡ್ಸ್? ನೋಡು ಅಥರ್ವಾ, ಇದು ಬಿಜಿಲಿ ಪಟಾಕಿ ಅಂತ. ಇದು ತುಂಬಾನೇ ಚೆನ್ನಾಗಿರುತ್ತೆ. ಅದೇ ನಾನು ನೀನು ಹೊಡಿಬಹುದು, ತುಂಬಾ ಸಣ್ಣ ಮಕ್ಳು ಹೊಡಿಬಾರ್ದು, ಸರಿನಾ ಫ್ರೆಂಡ್ಸ್? ಇದು
ತುಂಬಾ ಚಿಕ್ಕ ಮಕ್ಳು ಎಲ್ಲ ಹೊಡಿಕೂಡ್ದು ಇದನ್ನ ನಮ್ಮಂತವ್ರು ಹೊಡಿಬಹುದು. ಇದು ಅಷ್ಟೊಂದು ಸೌಂಡ್ ಬರಲ್ಲ, ಅದು ಚೆನ್ನಾಗಿರುತ್ತೆ. ಅಥವಾ ಎಷ್ಟೊಂದು ಪಟಾಕಿಗಳಿದೆ, ನಿಂಗೆ ಯಾವ್ದು ಇಷ್ಟ? ಕುರ್ವಿ ಪಟಾಕಿ ಇಷ್ಟ, ಏರೋಪ್ಲೇನ್ ಪಟಾಕಿ ಇಷ್ಟ, ಆಮೇಲೆ ಬಾಂಬ್ ರಂಗ್ ಇಷ್ಟ, ಆಮೇಲೆ ಸರ ಪಟಾಕಿ ಇಷ್ಟ, ಆಮೇಲೆ ಕಲರ್ ಫೌಂಟೇನ್ ಇಷ್ಟ, ಆಮೇಲೆ ಪಿಕಾಕ್ ಫೆದರ್ ಇಷ್ಟ, ಆಮೇಲೆ ಸ್ಕೈ ಶಾಟ್ ಇಷ್ಟ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ಇಷ್ಟ ಆಯುಷ್? ನನ್ಗೆ ಸ್ಕೈ ಶಾಟ್ಸ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ನಾನ್ ಹೊಡಿಯಲ್ಲ. ನಮ್ ಪೇರೆಂಟ್ಸ್ ಹೊಡಿಯೋದನ್ನ ನೋಡಿ ನಾನ್ ಖುಷಿ ಪಡ್ತೀನಿ. ನನ್ಗೆ ದೊಡ್ಡ ಸುರ್ಸುರ್ ಬತ್ತಿ ಇದೆಯಲ್ಲ ಅದೂ ಇಷ್ಟ ನನ್ಗೆ. ನೋಡಿ ಫ್ರೆಂಡ್ಸ್, ಇನ್ನೊಂದ್ ವಿಷಯ, ತುಂಬಾ ದೀಪಾವಳಿ ದಿನ ತುಂಬಾ ಮಕ್ಳು ಎಲ್ಲರೂ ತುಂಬಾನೇ ಏಟ್ ಮಾಡ್ಕೊಂಡು ಹಾಸ್ಪಿಟಲ್ ಸೇರಿರೋದು ನಾವೆಲ್ಲರೂ ನೋಡ್ತಾನೆ ಇದ್ದೀರಿ. ಆದ್ರೆ ಈ ವರ್ಷ ಏನು ಆ ತರ ಆಗೋದೇ ಬೇಡ. ನಾವಂತೂ ಈ ಸರಿ ತುಂಬಾ ಹ್ಯಾಪಿಯಾಗಿ ದೀಪಾವಳಿ ಆಚರಿಸೋಣ. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಹೇಗಿತ್ತು ಫ್ರೆಂಡ್ಸ್ ಪಟಾಕಿ ಅನ್ಬಾಕ್ಸಿಂಗ್ ವಿಡಿಯೋ? ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಅಥರ್ವ ಮೋಟಿವೇಶನ್ ಆಗಿ ಇನ್ನಷ್ಟು ವಿಡಿಯೋಗಳನ್ನ ನಿಮ್ ಮುಂದೆ ತರ್ತಾ ಇರ್ತಾನೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.